ಈ ರೀತಿ ಪ್ಲಾಸ್ಟಿಕ್ ಶಿವಲಿಂಗ ಹೊತ್ಕೊಂಡು ದುಡ್ಡು ಮಾಡಿ ಐಷಾರಾಮಿ ಜೀವನ ಮಾಡ್ತಾರೋ ಅಂದ್ರ ಟ್ರೋಲ್ ಏನು ಟ್ರೋಲ್ ಮೇಲೆ ಟ್ರೋಲ್ ಮಾಡ್ತಾರ. ಇದೊಂದು ರೀತಿ ಶೋ ಆಫ್ ರೀ. ತಮ್ಮ ಆಧ್ಯಾತ್ಮ ಭಕ್ತಿಯನ್ನ ಶೋ ಆಫ್ ಮಾಡೋದು. ಯಾರಿಗೆ ಸನ್ಯಾಸವನ್ನು ಕೊಟ್ಟವರು ಆತ ಜ್ಯೋತಿಷ್ಯದ ವ್ಯವಹಾರವನ್ನ ನಡೆಸ್ತಾ ಇರತಕ್ಕಂಥದ್ದು ಇದು ವಿಷಾದನೀಯ. ಆದ್ರೆ ನೀವು ಹಿಂಗ ಮಾಡೋದ್ರಿಂದ ನಿಜವಾಗ್ಲೂ ದೀಕ್ಷೆ ತೊಟ್ಟಿರೋ ಸ್ವಾಮೀಜಿಗಳಿಗೆ ಮಹಾ ಸ್ವಾಮೀಜಿಗಳಿಗೆ ಗೌರವ ತೋರಿಸಿದಂಗ ಆಕೈತೇನ್ರಿ? ಮಾನ ಮರ್ಯಾದೆ ಅಂತಕ್ಕಂಥದ್ದು ಇದ್ರೆ ಸನಾತನ ಧರ್ಮದ ಮೇಲೆ ಅಪಾರವಾದಂತಹ ನಂಬಿಕೆ ಉಳ್ಳಂತಹ ವ್ಯಕ್ತಿಗಳಾಗಿದ್ರೆ ಅಂತವರು ತಕ್ಷಣದಲ್ಲಿ ಆ ಕಾವಿ ಬಟ್ಟೆಗಳನ್ನು ಬಿಚ್ಚಿ ಆಧ್ಯಾತ್ಮದ ಕುಣಿಯೋದಕ್ಕೂ ಆರ್ಯವರ್ಧನ್ ಗುರುಜಿ ಅವ್ರ ಕುಣಿಯೋದಕ್ಕೂ ಎಷ್ಟು ಡಿಫ್ರೆನ್ಸ್ ಐತ್ರಿ. ಇಂಥ ಒಬ್ಬ ಜ್ಯೋತಿಷ್ಯ ಜ್ಞಾನಿ ಶಿವಲಿಂಗ ಪ್ಲಾಸ್ಟಿಕ್ ಅದು ಮಾಡಿಸ್ಕೊಂಡು ತಲೆ ಮೇಲೆ ಹೊತ್ಕೊಂಡಾರಂದ್ರ ಇವರು ಯಾರನ್ನ ಮೂಢರನ್ನಾಗಿ ಮಾಡಕ್ ಹೊಂಟಾರು? ನಮಸ್ಕಾರ ರೀ. ಇವತ್ತು ಆನಂದ್ ಗುರುಜಿ ಅವ್ರ ಬಗ್ಗೆ ನಾವು ಹೇಳಾಕತ್ತೀವ್ರಿ. ದಿನ ಹರ್ಯಾಗ ಅವರ ಬಂದು ನಮಗೆಲ್ಲರಿಗೂ ಜ್ಞಾನ ಕೊಡ್ತಿದ್ರು, ಜ್ಯೋತಿಷ್ಯ ಹೇಳ್ತಿದ್ರು, ಟಿವ್ಯಾಗ ಅವ್ರನ್ನ ನೋಡ್ತಿದ್ವಿ. ಇವತ್ತು ಅವ್ರ ಬಗ್ಗೆ ನಾ ಒಂದು ಸುದ್ದಿ ಹೇಳ್ತೀನಿ ಕೇಳ್ರಿ. ಅವ್ರ ಬಗ್ಗೆ ಅಂದ್ರೆ ಅವ್ರ ಮಗನ ಬಗ್ಗೆ. ಅವ್ರ ಮಗ ಅವರು ರೀಸೆಂಟಾಗಿ ಕುಂಭಮೇಳಕ್ಕೆ ಹೋಗಿದ್ರು. ಆ ಸುದ್ದಿ ಈಗ ಟ್ರೋಲ್ ಆಗತೈತಿ. ಅವ್ರು ಯಾವುದೋ ಒಂದು ಕಾರ್ ಡ್ರೈವ್ ಮಾಡತ್ತಾರ, ಐಷಾರಾಮಿಯಾಗಿ ಜೀವನ ಮಾಡತ್ತಾರ ಅಂಥೇಳಿ ಎಲ್ಲರೂ ಟ್ರೋಲ್ ಮಾಡತ್ತಾರ. ಅವ್ರ ವೈಯಕ್ತಿಕ ಜೀವನದ ಬಗ್ಗೆ ಮಾತಾಡಕ ನಾವು ನೀವು ಯಾರು ಅಲ್ರಿ. ಆದ್ರ ನಾವ್ ಇವತ್ತು ಅವ್ರ ಬಗ್ಗೆ ಏನು ಮಾತಾಡ್ಬೇಕಪ್ಪ ಅಂತಂದ್ರ, ಅವರು ಮೊನ್ನೆ ಕುಂಭಮೇಳದಾಗ ತಲಿ ಮೇಲೆ ಶಿವಲಿಂಗ ಹೊತ್ಕೊಂಡಿದ್ರು. ಬಾಹುಬಲಿ ಪಿಕ್ಚರ್ನಾಗ ಪ್ರಭಾಸ್ ಹೊತ್ಕೋತಾರ ನೋಡ್ರಿ, ಹಂಗ ಒಟ್ನಾಗ ಬಾಹುಬಲಿದ ಅದೊಂದು ಸೀನ್ ನ ರೀಕ್ರಿಯೇಟ್ ಮಾಡಿದ್ರು. ಅವಾಗ ಇವ್ರಿಗೆ ಎಲ್ಲರೂ ಅಲ್ಲಿ ಕಾಲು ಬೀಳೋದೇನು ನಮಸ್ಕಾರ ಮಾಡೋದೇನು ಒಳ್ಳೆ ಗೌರವ ಸಿಕ್ತು, ಒಳ್ಳೆ ಪಾಪ್ಯುಲಾರಿಟಿನೂ ಸಿಕ್ತು. ಆದ್ರೆ ಅವ್ರು ಹೊತ್ಕೊಂಡಿದ್ದ ಲಿಂಗ ಐತಲ್ರಿ ಶಿವಲಿಂಗ, ಅದು ಪ್ಲಾಸ್ಟಿಕ್ದು. ಇದೊಂದು ರೀತಿ ಶೋ ಆಫ್ ರೀ. ತಮ್ಮ ಆಧ್ಯಾತ್ಮ ಭಕ್ತಿಯನ್ನ ಶೋ ಆಫ್ ಮಾಡೋದು. ಇನ್ನು ಅವ್ರ ಜೀವನ ಹೆಂಗಿರ್ತೈತಿ, ಅವ್ರು ಹೆಂಗೆ ದುಡ್ಡು ಮಾಡ್ತಾರ ಅದು ನಮ್ಗೆ ಬೇಕಾಗಿಲ್ಲ. ಆದ್ರೆ ಈ ರೀತಿ ಪ್ಲಾಸ್ಟಿಕ್ ಶಿವಲಿಂಗ ಹೊತ್ಕೊಂಡು ದುಡ್ಡು ಮಾಡಿ ಐಷಾರಾಮಿ ಜೀವನ ಮಾಡ್ತಾರೋ ಅಂದ್ರ ಮಂದಿ ಆರಾಮಾಗೆ ದೊಡ್ಡ ಕನ್ಲೇ ನೋಡ್ತಾರ. ಟ್ರೋಲ್ ಏನು ಟ್ರೋಲ್ ಮೇಲೆ ಟ್ರೋಲ್ ಮಾಡ್ತಾರ. ಇನ್ನು ಶಿವಲಿಂಗ ಅಂದ್ರೆ ನಮ್ಮೆಲ್ಲರಿಗೂ ಒಂದು ಭಕ್ತಿ ಐತಿ. ಶಿವಲಿಂಗ ಅಂದ್ರೆ ಶಿಲೆಯಿಂದ ಮಾಡಿರ್ಬೇಕು ಅನ್ನೋ ಒಂದು ರೀತಿ ರಿವಾಜ್ ಐತಿ. ಈಗ ಜಂಗಮರು ಕುತ್ತಿಗೆಗೆ ಶಿವಲಿಂಗ ಕಟ್ಕೋತಾರ, ಅದನ್ನು ಅವ್ರು ಪ್ಲಾಸ್ಟಿಕ್ ಕಟ್ಕೊಳಂಗಿಲ್ಲ, ಅದನ್ನು ಅವರು ಶಿಲೆಯಿಂದ ಮಾಡಿಸಿ ಕಟ್ಕೋತಾರ. ಖರೆ ಇಂಥ ಒಬ್ಬ ಜ್ಯೋತಿಷ್ಯ ಜ್ಞಾನಿ ಶಿವಲಿಂಗ ಪ್ಲಾಸ್ಟಿಕ್ ಅದು ಮಾಡಿಸ್ಕೊಂಡು ತಲೆ ಮೇಲೆ ಹೊತ್ಕೊಂಡಾರಂದ್ರ ಇವರು ಯಾರನ್ನ ಮೂಢರನ್ನಾಗಿ ಮಾಡಕ್ ಹೊಂಟಾರು? ಶಿವಲಿಂಗದ ರೀತಿ ರಿವಾಜು ಇದ ರೀತಿ ವಿಧಿ ವಿಧಾನವಾಗಿ ಅದನ್ನ ಕೆತ್ತಬೇಕು ಅಂತಾನು ಒಂದು ಥೇರಿ ಐತಿ. ಇವ್ರು ನೋಡಿದ್ರ ಪ್ಲಾಸ್ಟಿಕ್ ಲಿಂಗ ಬಳಕೆ ಮಾಡಾಕತ್ತಾರ. ಇವ್ರು ಹಿಂಗೆಲ್ಲಾ ಮಾಡೋದ್ರಿಂದಾಗಿ ನಮ್ಮ ಹಿಂದೂ ಧರ್ಮದಾಗ ಮಂದಿ ಎಲ್ಲಾರು ಯಾರ ಒಬ್ರು ಜೆನ್ಯೂನ್ ಆಗಿರೋ ಬಾಬಾ ಬಂದ್ರು, ಸ್ವಾಮೀಜಿಗಳು ಬಂದ್ರು, ಬಿಡಪ್ಪ ರೊಕ್ಕ ಮಾಡ್ಕೊಳ್ಳೋ ಸ್ಕ್ಯಾಮ್ ಅಂತ ಅನ್ನಕತ್ತಾರ. ಪ್ರಾಮಾಣಿಕವಾಗಿರೋ ಸ್ವಾಮೀಜಿಗಳನ್ನು ನಂಬಕ ಮಂದಿ ಹಿಂದೇಟ್ ಹಾಕಾಕತ್ತಾರ. ಇನ್ನು ಸ್ವಲ್ಪ ಮಂದಿ ಕುಂಭಮೇಳದಾಗ ಬಂದಿರೋ ನಾಗಾ ಸಾಧುಗಳ ಬಗ್ಗೆನ ಟ್ರೋಲ್ ಮಾಡಕತ್ತಿದ್ರು. ಖರೆ ಅವಾಗ ಅವ್ರಿಗೆ ಈ ಬುದ್ಧಿ ಬಂತು. ಒಬ್ರು ಮೇಲ್ ಕೈ ಮಾಡ್ಕೊಂಡೇ ಹಿಡ್ಕೊಂಡಿದ್ರು, ಒಬ್ರು ಮುಳ್ಳಿನ ಹಾಸಿಗೆ ಮೇಲೆ ಮಕ್ಕೊಂತಿದ್ರು. ಅದೇನ್ರಿ ಅಂತ ಪ್ರಶ್ನೆ ಮಾಡಿದ್ರು. ಇವ್ರ ಗಾಡಿ ಒಳಗೆ ಕೂತ್ರು, ಇವ್ರ ಲಿಂಗ ಹಿಂಗೆ ಹೊತ್ಕೊಂಡ್ರು ಅಂತ ನೀವು ಟ್ರೋಲ್ ಮಾಡ್ತೀರಿ, ಈ ನಾಗಾ ಸಾಧುಗಳ ಬಗ್ಗೆ ಏನು ಹೇಳ್ತೀರಿ ಅಂತ ಹೇಳಿ. ಖರೆ ನಾಗಾ ಸಾಧುಗಳು ಅವ್ರು ಕುಂಭಮೇಳದಾಗ ಅಷ್ಟೇ ಕಾಣಕತ್ತಾರ. ನಮ್ಗೆ ದಿನ ಹರ್ಯಾಗ ಬಂದು ಟಿವಿ ಮುಂದೆ ಕುಂದ್ರಂಗಿಲ್ಲ. ಟಿವಿ ಮುಂದೆ ಕೂತ ಕಾಲ್ ಮಾಡ್ರಿ, ಈ ಹೋಮ ಮಾಡಿಸ್ರಿ, ಇಷ್ಟು ಸಾವಿರ ಕೊಡ್ರಿ, ಈ ಒಂದು ಜಾಗದಾಗ ಮನಿ ಕಟ್ಟಿಸ್ರಿ, ಇದ ಕಡೆ ಮನಿ ಮೊಕ ಮಾಡ್ರಿ ಅಂತ ಏನೂ ಹೇಳಂಗಿಲ್ಲ ಅವರು. ಕುಂಭಮೇಳ ಮುಗೀತು ಅಂದ್ರ ಜಗತ್ತಿಗೆ ಗೊತ್ತಾಗ್ಲಾರ್ದಂಗ ನಾಪತ್ತೆ ಆಗ್ಬಿಡ್ತಾರ ಅವರು. ಅವ್ರು ಎಲ್ಲಿ ಹೊಕ್ಕಾರ ಅನ್ನೋದು ಯಾರಿಗೂ ಗೊತ್ತಾಗಂಗಿಲ್ಲ. ಅವ್ರದ್ದೇನು ಅವ್ರು ಇಲ್ಲಿ ಬಂದು ತೋರ್ಸೋದು ಯಾಕಪ್ಪ ಈ ರೀತಿ ಎಲ್ಲ ವಿಭಿನ್ನವಾಗಿ ಅಂದ್ರ ಮನುಷ್ಯ ಅದಾವ ಏನು ಬೇಕಾದ್ರೂ ಮಾಡಬಹುದು, ಆಧ್ಯಾತ್ಮದ ಬೆನ್ನು ಹತ್ತಿದ್ರ ಎಲ್ಲಾನು ಸಾಧ್ಯ ಐತಿ ಅಂತ ಹೇಳಕ್ ಮಾಡ್ತಾರ. ಅದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಐತ್ರಿ. ಇದೇ ಆನಂದ್ ಗುರುಜಿ ಅವ್ರು ಈಗೇನು ಅವ್ರ ಮಗನ ಟ್ರೋಲ್ ಮಾಡಕತ್ತಾರಲ್ಲ, ಇದೇ ಆನಂದ್ ಗುರುಜಿ ಅವ್ರದ್ದು ಹಿಂದ ಬಹಳಷ್ಟು ವಿವಾದ ಆಗಿದ್ದು. ಖರೆ ಅದೆಲ್ಲವನ್ನು ನಾವು ಕ್ಷಮಿಸಿ ಬಿಡಬಹುದು ಮನಸ್ಸು ಮಾಡಿದ್ರ. ಆದ್ರ ಅಪಚಾರ ಅನಾಚಾರನ ಯಾವತ್ತೂ ಕ್ಷಮಿಸಕ್ ಆಗಂಗಿಲ್ರಿ. ಅಪಚಾರ ಅಂದ್ರ ಪ್ಲಾಸ್ಟಿಕ್ ಶಿವಲಿಂಗ ತಲೆ ಮೇಲೆ ಹೊತ್ಕೊಂಡು ಮೆರವಣಿಗೆ ಮಾಡಿಸೋದು, ಹಿಂದೂಗಳ ನಂಬಿಕೆಗೆ ಕುತ್ತು ತರೋದು. ಇನ್ನು ಅನಾಚಾರ ಅಂದ್ರ ಹೇಳ್ಕೊತ ಹೋದ್ರ ಭಾಳ ಮಂದಿ ಅದಾರ. ಎಕ್ಸಾಂಪಲ್ಗ ಆರ್ಯವರ್ಧನ್ ಗುರುಜಿ ಅವ್ರನ್ನ ತಗೋರಿ. ಬಿಗ್ ಬಾಸ್ಗೆ ಬಂದಿದ್ರು ನೋಡ್ರಿ. ಬಿಗ್ ಬಾಸ್ ಇಂದ ಹೊರಗೆ ಬಂದ ಮೇಲೆ ಬಿಗ್ ಬಾಸ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರಲ್ಲ, ಅವರ ನೋಡ್ರಿ. ಅವರು ಬಿಗ್ ಬಾಸ್ನಾಗ ಹೆಂಗೆ ಕುಣಿಯತಿದ್ರಿ, ಮೈಯಾಗ ದೇವ್ರು ಬಂದಂಗೆ ಕುಣ್ಯಾಕ ಹತ್ತಿದ್ರು. ಈಗ ಆಧ್ಯಾತ್ಮದಾಗ ಕುಣಿತಾರ ಮಂದಿ, ಭಾಳ ಮಂದಿ ಕುಣಿತಾರ. ಈಗ ನೀವು ಕುಂಭಮೇಳದಾಗ ನೋಡ್ಬೋದು, ಆಧ್ಯಾತ್ಮದಾಗ ಮುಳುಗಿ ಕುಣಿಯಾಕತ್ತಾರ. ಖರೆ ಆಧ್ಯಾತ್ಮದಾಗ ಕುಣಿಯೋದಕ್ಕೂ ಆರ್ಯವರ್ಧನ್ ಗುರುಜಿ ಅವ್ರು ಕುಣಿಯೋದಕ್ಕೂ ಎಷ್ಟು ಡಿಫ್ರೆನ್ಸ್ ಐತ್ರಿ.
ಏ ಅಣ್ಣ ಬತ್ತವ್ರೆ, ಏ ಅಣ್ಣ ಬತ್ತವ್ರೆ. ಇದು ಒಂದು ರೀತಿ ಅವ್ರು ಕರೆಸ್ಕೊಳ್ಳೋ ಹೆಸರಿಗೂ ಅವ್ರು ಮಾಡೋ ಕೆಲಸಕ್ಕೂ ತದ್ವಿರುದ್ಧವಾಗಿತ್ತು. ಇನ್ನು ಸಮೀರ್ ಆಚಾರ್ಯ ಅಂತ ಒಬ್ರು ಅದಾರ್ರಿ, ಅವರು ಬಿಗ್ ಬಾಸ್ಗೆ ಬಂದಿದ್ರು. ಅವ್ರು ನೋಡ್ರಿ ಮೊನ್ನೆ ಹೆಂಡ್ತಿನ ಸಾಯಂಗ್ ಹೊಡೆದಾರ. ಆ ಅಮ್ಮನ ಬಂದು ಲೈವಿಗೆ ಬಂದು ನನ್ನ ಗಂಡ ನಮ್ಮ ಅತ್ತಿ ನಮ್ಮ ಮಾವ ಸೇರಿಸಿ ನನ್ನ ಹೊಡ್ಯಾಕತ್ತಾರ ಅಂತ ಕಂಪ್ಲೇಂಟ್ ಮಾಡಿತ್ತು. ಊರಿಂದ ಎಲ್ಲಾನು ಉಸಾಬರಿ ಮಾಡೋರು ತಮ್ಮ ಮನ್ಯಾಗ ಹೆಂಗಿರ್ತಾರಂತ ನೋಡ್ರಿ. ಇವ್ರಷ್ಟೇ ಅಲ್ರಿ, ಹಿಂಗೆ ಭಾಳ ಮಂದಿ ಜ್ಯೋತಿಷ್ಯ ಹೇಳೋರು ಅದನ್ನೊಂದು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಾರ. ಆದ್ರೆ ನೀವು ಸ್ವಾಮೀಜಿಗಳಾಗಕ್ಕೆ ಯಾಕೆ ಹೊಂಟಿರಿ? ಮಹಾನ್ ಸ್ವಾಮೀಜಿಗಳಾಗಕ್ಕೆ ಹೊಂಟಿರಿ. ಲಿಂಗ ಹೊತ್ಕೊಂಡು ದೀಕ್ಷೆ ತೊಗೊಂಡವ್ರಗತ್ಲೆ ದೊಡ್ಡ ಕಾರ್ಯಗಳು ಮಾಡಕತ್ತೀರಿ. ಅದನ್ನು ಬೇಡ ಅನ್ನಕತ್ತೀವಿ ನಾವು. ನಿಮ್ಮ ಬಿಸ್ನೆಸ್ ಚಲೋನ ನಡೀಲ್ರಿ, ನೀವು ಟಿ ವಿ ಒಳಗೆ ಲೈವ ಬರ್ರಿ, ಅದು ನಮಗೆ ಬ್ಯಾಡ್ದಿರೋ ವಿಷಯ. ಆದರೆ ನೀವು ಹಿಂಗೆ ಮಾಡೋದ್ರಿಂದ ನಿಜವಾಗ್ಲೂ ದೀಕ್ಷೆ ತೊಟ್ಟಿರೋ ಸ್ವಾಮೀಜಿಗಳಿಗೆ, ಮಹಾಸ್ವಾಮೀಜಿಗಳಿಗೆ ಗೌರವ ತೋರಿಸಿದಂಗೆ ಆಕೈತೇನ್ರಿ. ಇನ್ನು ವಿದ್ಯಾಶಂಕರಾನಂದ ಸರಸ್ವತಿ ಅವರು ಬಿಗ್ ಬಾಸ್ಗೂ ಪ್ರತಿ ವರ್ಷ ಎಂಡಲ್ಲಿ ಬಂದು ಅಲ್ಲಿನ ಉಳಿದಿರೋ ಸ್ಪರ್ಧಿಗಳ ಭವಿಷ್ಯ ಹೇಳಿ ಹೋಗ್ತಾರೆ ನೋಡ್ರಿ. ಸ್ವಾಮೀಜಿಗಳು ಸನ್ಯಾಸ ಅಥವಾ ದೀಕ್ಷೆ ತೊಟ್ಟಿರೋರ್ಗತ್ಲೆ ಬಟ್ಟೆ ಹಾಕ್ತಾರ. ನೋಡಿದ್ರ ಯಾವುದೋ ಮಹಾ ಸರಸ್ವತಿ ಸ್ವಾಮೀಜಿಗಳು ಅದಾರಪ್ಪ ಅಂತ ಅನಿಸ್ಬೇಕು. ಅಂದಂಗ ಅವ್ರ ಹೆಸರು ವಿದ್ಯಾಶಂಕರಾನಂದ ಸರಸ್ವತಿ ಸ್ವಾಮೀಜಿಗಳು. ಒಂದು ವೇಳೆ ಅವ್ರ ದೀಕ್ಷೆ ತೊಟ್ಟಿದ್ರು ಅಂದ್ರೆ ಅವರು ಭವಿಷ್ಯ ಹೇಳ್ಬಾರ್ದಂತ್ರಿ. ಭವಿಷ್ಯ ಹೇಳೋರೇ ಆಗಿದ್ರು ದೀಕ್ಷೆ ತೊಟ್ಟಿಲ್ಲ ಅಂದ್ರೆ ಆ ರೀತಿ ಉಡುಗೆಗಳನ್ನ ತೊಡಬಾರ್ದು ಅಂತ ಹೇಳ್ತಾರ್ರಿ. ಇದ್ರ ಬಗ್ಗೆ ನಮ್ಮ ಜೋಡಿ ಸವಿವರವಾಗಿ ಹೇಳಕ್ಕಂತ ಹೇಳಿ ಖ್ಯಾತ ಜ್ಯೋತಿಷಿ ಕಮಲಾಕರ್ ಭಟ್ ಅವ್ರ ಅದಾರ. ಅವ್ರ ಬಾಯಿಲಿನ ಕೇಳ್ರಿ ಇದು ಎಂತ ಅಪಚಾರ ಅಂತ ಅವ್ರ ಹೇಳ್ತಾರ. ಒಬ್ಬ ವ್ಯಕ್ತಿ ಆತ ತಾನೊಬ್ಬ ದಂಡಿ ಸನ್ಯಾಸಿಯಂತೆ ಸ್ವಯಂ ನಾಮಘೋಷವನ್ನು ಮಾಡಿಕೊಂಡು ಅಥವಾ ತನ್ನದೇ ಆದಂತಹ ವ್ಯವಸ್ಥೆಗಳಲ್ಲಿ ಆತ ಒಂದು ಸನ್ಯಾಸಿಯ ರೂಪದಲ್ಲಿ ವೇಷವನ್ನು ಧರಿಸಿ ಆತ ಜ್ಯೋತಿಷ್ಯದ ವ್ಯವಹಾರವನ್ನ ನಡೆಸ್ತಾ ಇರತಕ್ಕಂಥದ್ದು ಇದು ವಿಷಾದನೀಯ. ಯಾಕಂದ್ರೆ ಸನಾತನ ವ್ಯವಸ್ಥೆಗಳಲ್ಲಿ ಜ್ಯೋತಿಷ ಅನ್ನುವಂಥದ್ದು, ಜ್ಯೋತಿ ಅಂದ್ರೆ ಬೆಳಕು, ಇಶ ಅಂದ್ರೆ ಕತ್ತಲು ಅಂತ ಅರ್ಥ. ಕತ್ತಲನ್ನು ಹೋಗಲಾಡಿಸಿ ಬೆಳಕನ್ನು ಕೊಡ್ತಕ್ಕಂತಹ ಶಕ್ತಿ ಸಾಮರ್ಥ್ಯಗಳು ಜ್ಯೋತಿಷಾಸ್ತ್ರದಲ್ಲಿದೆ. ಅನೇಕ ವರ್ಷಗಳ ಕಾಲ ವೇದಾಧ್ಯಯನವನ್ನು ಮಾಡಿ ಜ್ಯೋತಿಷ ಇತ್ಯಾದಿ ಷಟ್ಶಾಸ್ತ್ರಗಳಲ್ಲಿ ಅವರಿಗೆ ಪ್ರಮುಖವಾದಂತಹ ಶಾಸ್ತ್ರಗಳನ್ನ ಆಯ್ಕೆ ಮಾಡಿಕೊಂಡು ಗುರು ಮಠದಲ್ಲಿ ಕಲಿಬೇಕು. ಇತ್ತೀಚೆಗೆ ಏನಾಗಿದೆ ಅಂತ ಕೇಳಿದ್ರೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತಕ್ಕಂತಹ ದೃಷ್ಟಿಯಿಂದಾಗಿ ಅವರು ಪಾದುಕೆಗಳನ್ನ ಇದಕ್ಕಿದಂತೆ ಮರದ ಪಾದುಕೆಗಳನ್ನು ಧರಿಸುವಂಥದ್ದು, ಕಮಂಡಲ್ಗಳನ್ನ ಧರಿಸಿ ಮಾತ್ರ ನಡೀತಕ್ಕಂಥದ್ದು, ಗಂಡಧಾರಿಯಾಗಿ ಅದರಲ್ಲಿಯೂ ಕೂಡ ಟೆಲಿವಿಷನ್ ನಲ್ಲಿ ಮರ್ಯಾದೆ ಯೋಚನೆ ಮಾಡಬೇಕಾಗುತ್ತೆ. ನಾಚಿಕೆ ಇದ್ದಂತಹ ವ್ಯವಸ್ಥೆಗಳಿದ್ದರೆ, ಮಾನ ಮರ್ಯಾದೆ ಅಂತಕ್ಕಂಥದ್ದು ಇದ್ದರೆ, ಸನಾತನ ಧರ್ಮ ಮೇಲೆ ಅಪಾರವಾದಂತಹ ನಂಬಿಕೆ ಉಳ್ಳಂತಹ ವ್ಯಕ್ತಿಗಳಾಗಿದ್ರೆ ಅಂತವರು ತಕ್ಷಣದಲ್ಲಿ ಆ ಕಾವಿ ಬಟ್ಟೆಗಳನ್ನು ಬಿಚ್ಚಿ ನಾವು ಸಾಮಾನ್ಯರಂತೆ ವರ್ತಿಸಬೇಕಾದ ಅಗತ್ಯತೆಗಳಿದೆ. ಕಮಲಾಕರ್ ಭಟ್ ಅವರು ಮಾಧ್ಯಮದವ್ರಿಗೂ ಒಂದು ಸಲಹೆ ಕೊಟ್ಟಾರ, ಒಂದು ಸೂಚನೆ ಕೊಟ್ಟಾರ. ಅದರ ಜೊತೆಗೆ ಸಮಾಜದ ಒಂದು ಮುಖ್ಯವಾದಂತಹ ಜವಾಬ್ದಾರಿ ಕೂಡ ಇದೆ. ಸಮಾಜದವರು ಇಂತಹ ವೇಷಧಾರಿಗಳು ಬಂದಾಗ ಸಮಾಜ ಇಂಥವರನ್ನ ಧೈರ್ಯವಾಗಿ ಪ್ರಶ್ನೆ ಮಾಡಬೇಕು. ಯಾರು ನಿಮಗೆ ಸನ್ಯಾಸವನ್ನು ಕೊಟ್ಟವರು? ಸನ್ಯಾಸವನ್ನು ಕೊಟ್ಟಂತ ನಿನ್ನ ಗುರುಗಳ ಹೆಸರೇನು? ಅಥವಾ ನೀನು ಯಾವ ಮಠದ ಸನ್ಯಾಸಿ ಅಥವಾ ಯಾವ ರೀತಿಯಾಗಿರ್ತಕ್ಕಂತಹ ಸನ್ಯಾಸಿ ಅಂತಂದ್ರೆ ಕೇವಲ ಕಾವಿ ಬಟ್ಟೆ ಹಾಕಿದವರು ಎಲ್ಲರೂ ಕೂಡ ಸನ್ಯಾಸಿಗಳಾಗಕ್ಕಾಗೋಲ್ಲ. ಅದರಲ್ಲಿ ಅದರದ್ದೇ ಆದಂತಹ ವ್ಯವಸ್ಥೆಗಳಿದೆ. ಹಂಸ ಇರಬಹುದು, ಪರಮಹಂಸಗಳಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಪುರಿ ಇರ್ಬೋದು, ಭಾರತಿ ಇರ್ಬೋದು, ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಪರಂಪರೆಗಳಿದೆ. ಯಾವ ಪರಂಪರೆಯಲ್ಲಿ ನೀನು ಒಳಪಟ್ಟವನು ಅಥವಾ ನಿನಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟವರು ಯಾರು? ಇಂತಹ ತರ್ಕಗಳನ್ನ ಸಮಾಜ ಮಾಡಬೇಕಿದ್ದಾಗ ಇಂತಹ ಅಟಾಟೋಪ ವ್ಯಕ್ತಿಗಳು ಪ್ರಪಂಚದಲ್ಲಿ ಅಥವಾ ಸಮಾಜದಲ್ಲಿ ಹೆಚ್ಚಾಗ್ತಾ ಹೋಗ್ತಾರೆ. ಇದು ನಿಜವಾಗಿಯೂ ಕೂಡ ಖಂಡನೀಯವಾಗಿರ್ತಕ್ಕಂಥ ವ್ಯವಸ್ಥೆಗಳಾಗಿದೆ. ಜ್ಯೋತಿಷ್ಯವನ್ನು ಹೇಳೋದಿದ್ರೆ ನಾವು ಬೇಡ ಅಂತ ಹೇಳೋದಿಲ್ಲ, ಆದರೆ ನೀವು ಧರಿಸುವಂತಹ ನಿಮ್ಮ ಬಟ್ಟೆಗಳು ಅದು ಸಮಾಜದ ಯಾವುದೋ ಒಂದು ಸಮಾಜವನ್ನ ಅಥವಾ ಆಸ್ತಿಕತನವನ್ನ ಅದಕ್ಕೆ ಘಾಸಿಗೊಳ್ತಕ್ಕಂಥ ಪ್ರಕ್ರಿಯೆಗಳ ಆಗದೇ ಇದ್ದಾಗ ಮಾತ್ರ ಸಮಾಜ ನಮ್ಮನ್ನು ಗೌರವಿಸುತ್ತೆ. ಜೊತೆಗೆ ಮಾಧ್ಯಮದವರ ಪಾತ್ರವೂ ಕೂಡ ಪ್ರಮುಖವಾಗಿದೆ. ಒಬ್ಬ ಜ್ಯೋತಿಷಿ ಅಂತ ಹೇಳ್ಕೊಂಡು ಬಂದ ಅಂತಾದ್ರೆ ಅವನ ಮಾನದಂಡಗಳನ್ನ ನೀವು ಯಾಕೆ ಅಳಿತಾ ಇಲ್ಲ? ಅವನ ಅಧ್ಯಯನ ಎಲ್ಲಾಗಿದೆ? ಅವನು ಎಷ್ಟು ದಿನಗಳ ಕಾಲ ಅಧ್ಯಯನವನ್ನು ಮಾಡಿದ್ದಾನೆ? ಇತ್ಯಾದಿಗಳನ್ನ ಯೋಚಿಸದೆ ಪ್ಲಾಟ್ಫಾರ್ಮ್ ಅನ್ನ ಕೊಡತಕ್ಕಂತ ವ್ಯವಸ್ಥೆ ಮಾಧ್ಯಮದಿಂದಲೂ ಕೂಡ ತಪ್ಪಿರುವುದರಿಂದ ಸಮಾಜದಲ್ಲಿ ಇಂತಹ ಅಟಾಟೋಪಿಗಳು ಹೆಚ್ಚಾಗ್ತಾ ಇದ್ದಾರೆ. ಸದ್ಯಕ್ ಪರಿಸ್ಥಿತಿ ಹೆಂಗಾಗೈತಪ್ಪ ಅಂತಂದ್ರ ಬೀದಿ ಬದಿ ಒಳಗೆ ಕೂತ್ಕೊಂಡು ಗಿನ್ನಿಸ್ ಶಾಸ್ತ್ರ ಹೇಳೋರ್ ಹಿಡ್ಕೊಂಡು, ಬೀದಿ ಬದಿ ಜ್ಯೋತಿಷ್ಯರನ್ನ ಹಿಡ್ಕೊಂಡು ಟಿವಿ ಮುಂದೆ ಬರೋರ್ಗು ಕಂಪ್ಯಾರಿಸನ್ ಮಾಡಕ ಆಗೋಲ್ತು. ಇಬ್ರು ಹೇಳೋದು ಇಬ್ಬರದು ಬಿಸ್ನೆಸ್. ಆದ್ರೆ ಇವ್ರಿಬ್ಬರಿಂದಾನು ಹಿಂದೂ ಧಾರ್ಮಿಕ ನಂಬಿಕೆಗಳಿಗೆ ಕುತ್ತು ಬರಬಾರ್ದ್ರಿ. ನಿಮ್ಮ ಬಿಸ್ನೆಸ್ ಆಗೇ ಇರ್ಲಿ, ಹಿಂದೂಗಳ ಧಾರ್ಮಿಕ ಆಚರಣೆ ಮೇಲೆ ಅಡ್ಡಿ ಆಗೋ ಹಂಗಿರಬಾರ್ದು.
ಪ್ಲಾಸ್ಟಿಕ್ ಶಿವಲಿಂಗ ಹೊತ್ಕೊಂಡು ಶಿವಲಿಂಗಕ್ಕೆ ಅಗೌರವ ತೋರಿಸುವಂಥ ಕೆಲಸ ಮಾಡಬಾರ್ದು ನೋಡ್ರಿ. ಇಲ್ಲಂದ್ರೆ ಹಿಂಗೆ ಟ್ರೋಲ್ ಹಾಕೋತ ಹೋಗ್ಕಿರಿ. ಅಪ್ಪ ಮಾಡಿದ ಹೆಸರನ್ನ ಮಗ ಕೆಡಿಸ್ದ ಅನ್ನೋಂಗೆ ಆಕೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನು ಇಂಥವು ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.